ಹಾಸನದಲ್ಲಿ ಮತ್ತೆ ಕಾಡಾನೆ ದಾಂಧಲೆ ಮುಂದುವರೆದಿದೆ. ರೈತರ ಬೆಳೆ ಹಾನಿ ಮಾಡಿದ್ದು ನಮ್ಮ ತೋಟವನ್ನ ಅರಣ್ಯ ಇಲಾಖೆಯವರು ಪಡೆದು ನಮಗೆ ವರ್ಷದ ಆದಾಯ ಕೊಡಲಿ ಅಂತ ನಾವು ನಮ್ಮ ಜಮೀನನ್ನೇ ಅವರಿಗೆ ಕೊಡ್ತೇವೆ ಅಂತ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಮುಂದುವರೆದ ಕಾಡಾನೆಗಳ ಹಾವಳಿ, ರೈತರು ಕಂಗಾಲು. ಕಾಫಿ, ಅಡಿಕೆ ಗಿಡ ಧ್ವಂಸ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ನಿಂತಿಲ್ಲ. ಕಾಡಾನೆಗಳು ಮತ್ತೆ ತಮ್ಮ ಅಟ್ಟಹಾಸ ಮುಂದುವರೆದಿದ್ದು, ಬೇಲೂರು ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ಕಾಫಿ, ಅಡಿಕೆ ಗಿಡಗಳನ್ನು ಹಾನಿ ಮಾಡಿವೆ. ಇದರಿಂದ ರೈತರು ರೋಸಿ ಹೋಗಿದ್ದು, ಇದೇ ಮುಂದುವರೆದರೆ ನಾವು ತೋಟದಲ್ಲಿ ಕೆಲಸ ಮಾಡೋದಾದ್ರೂ ಹೇಗೆ ಅಂತ ಅರಣ್ಯ ಇಲಾಖೆ ಮತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅಡಿಕೆ, ಕಾಫಿ ಗಿಡ ಬೆಳೆಯಲು 5-6 ವರ್ಷ ಬೇಕು. ಕಾಡಾನೆ ಆ ಫಸಲನ್ನ ಕ್ಷಣ ಮಾತ್ರದಲ್ಲಿ ಮುರಿದು ಕೆಡವಿ ಹಾಳು ಮಾಡಿ ತೆರಳುತ್ತೆ. ಒಂದು ಕಡೆ ಜೀವಾಪಾಯ, ಮತ್ತೊಂದು ಕಡೆ ಬೆಳೆ ನಾಶ. ಹೀಗೆ ಆದಲ್ಲಿ ತೋಟಕ್ಕೆ ಹೋಗಲು ಆಗಲ್ಲ. ಕಾಡಾನೆ ನಿಯಂತ್ರಣ ಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇದ್ದರೂ ಅವರು ಬೆಳಗ್ಗೆ ಸಂಜೆ ಸೈರನ್ ಹಾಕಿ ಹೋಗ್ತಾರೆ. ತೋಟಕ್ಕೆ ಆನೆ ಬರೋದು ತಿಳಿಯಲ್ಲ. ಹೀಗೆ ಆದರೆ ನಮ್ಮ ತೋಟಗಳನ್ನ ಅರಣ್ಯ ಇಲಾಖೆ ಗುತ್ತಿಗೆ ಪಡೆದು ವಾರ್ಷಿಕ ಆದಾಯ ನಮಗೆ ಕೊಡಲಿ, ನಾವು ಪಟ್ಟಣಕ್ಕಾದ್ರೂ ಹೋಗಿ ವಾಸ ಮಾಡ್ತೀವಿ ಅಂತ ಬೇಲೂರು ಭಾಗದ ಆನೆ ಪೀಡಿತ ಪ್ರದೇಶದ ರೈತರು ತಮ್ಮ ಕಷ್ಟವನ್ನ ತೋಡ್ಕೊಂಡಿದ್ದಾರೆ. ಈಗ ಸರ್ಕಾರ ನಮ್ದೇ ಜಮೀನು ತಗೊಂಡು ನಾವು ಆರಾಮಾಗಿ ಎಲ್ಲ ಟೌನ್ ಅಲ್ಲಿ ಇರ್ಬೋದು. ಇಲ್ಲಿ ಬಂದು ಈ ತರ ಒಂದು ರೈತರಿಗೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ರೆ ಈ ಸರ್ಕಾರ ಇದು ಬಾರಿ ಒಳ್ಳೇದಾಗತ್ತೆ ನಮ್ಗೆ. ಇಲ್ಲಿ ಕಾಲ ಮಾಡಕ್ ಜೀವನ ಮಾಡಂಗೆ ಇಲ್ಲ. ಇನ್ನು ಮುಂದೆ ಫಾರೆಸ್ಟ್ ನವರೇ ನಮ್ಮ ತೋಟಗಳನ್ನ ವಹಿಸ್ಕೊಂಡು ನಮ್ಗೆ ಇಷ್ಟಂತ ಲೀಜಿ ಮಾಡ್ಕೊಳ್ಳಿ, ಅವರು ನಮ್ಗೆ ವರ್ಷಕ್ಕೆ ಇಷ್ಟಂತ ಅವರೇ ಕೊಡ್ಲಿ ಅಂತ ನಾವು ಹೇಳ್ಕೊಂತೀವಿ. ಯಾಕಂದ್ರೆ ಇವರು ಬಾರಿ ಕಷ್ಟ ಆಗ್ಬಿಟ್ಟಿದೆ. ಇನ್ನು ಸಕಲೇಶಪುರ, ಹೆತ್ತೂರು ಭಾಗದಲ್ಲಿ ಗದ್ದೆ ನಾಟಿಗೆ ಹಾಕಿದ ಪೈರುಗಳನ್ನು ಕಾಡಾನೆಗಳು ದಾಂಧಲೆ ಮಾಡಿ ನಷ್ಟ ಮಾಡಿ ಹೋಗಿವೆ. ಈ ಭಾಗದಲ್ಲಿ ಮನೆಗೆ ಭತ್ತ ಬೆಳೆಯುವ ಜಮೀನಿನ ವಿಸ್ತಾರವೂ ಇದರಿಂದ ಕಡಿಮೆ ಆಗ್ತಾ ಇದೆ. ಒಟ್ಟಾರೆ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ನೀಡಿ ಅಂತ ದಶಕಗಳಿಂದ ರೈತರು ಗೋಗುರಿತಾ ಇದ್ದಾರೆ. ಅಧಿಕಾರಕ್ಕೆ ಬಂದ ಸರ್ಕಾರಗಳೆಲ್ಲ ಬೆಳೆ ಹಾನಿಗೆ ಅರೆಕಾಸಿನ ಮಜ್ಜಿಗೆ ಎಂಬಂತೆ ಪರಿಹಾರವನ್ನು ನೀಡಿಕೊಂಡು ಕಾಲವನ್ನು ಕಳೀತಾ ಬಂದಿದ್ದಾರೆ. ಆದರೆ ಸರಿಯಾದ ಪರಿಹಾರ ಮೊತ್ತವೂ ಇಲ್ಲ ಅನ್ನೋದೇ ವಿಪರ್ಯಾಸ.